ಛೇ, ಏನು ಅಂಕಲ್ ಇದು? ಹಾಂ, ಎಂಥ ಕೆಲಸ ಮಾಡಿದ್ದೀರಾ? ಹೋಗಿ ಹೋಗಿ ಅವನ್ನ ಬಿಡಿಸೋದು ನೀವು ಜೈಲಿಂದ? ಇಲ್ಲ ಅಂಕಲ್, ಈ ಥರ ಮಾಡಬಾರ್ದಾಗಿತ್ತು ನೀವು. ಅಲ್ಲ, ಅವನ ಬಗ್ಗೆ ನೀವೇ ಅಷ್ಟು ಹೇಳ್ತಾ ಇದ್ರಿ. ಅವ್ನು ಮನುಷ್ಯ ಅಲ್ಲ, ಮೃಗ, ರಾಕ್ಷಸ, ಹಾಗೆ ಹೀಗೆ ಅಂತ. ಈಗ ನೀವೇ ಇಂಥ ಕೆಲಸ ಮಾಡಿದ್ದೀರಲ್ಲ, ಏನು ಹೇಳಿದ ಇದಕ್ಕೆ? ಇಲ್ಲ ಆನಂದಪ್ಪ, ಅವನು ಎಷ್ಟೇ ಕೆಟ್ಟವನಾಗಿರಲಿ, ಎಂಥ ಕೆಟ್ಟ ಕೆಲಸನೇ ಮಾಡಿರಲಿ, ಅದರಲ್ಲಿ ನಂದು ಪಾಲಿದೆಯಲ್ಲನಪ್ಪ. ಆ ಪಾಪ ಪ್ರಜ್ಞೆ ತುಂಬ ಕಾಡುತ್ತೆ ಆನಂದಪ್ಪ. ಅವನಿಗೆ ಒಳ್ಳೆದನ್ನು ಕಲಿಸೋ ಜಾಗದಲ್ಲಿ ನಿಂತು ಕೆಟ್ಟದನ್ನು ಕಲಿಸಿತ್ತು. ಇದಕ್ಕೆಲ್ಲ ಪರೋಕ್ಷವಾಗಿ ಪ್ರೋತ್ಸಾಹ ಕೊಟ್ಟಿದ್ದು ನಾನೇ ಕಣಪ್ಪ. ಅವನು ಇವತ್ತು ಇಂಥ ಸ್ಥಿತಿಗೆ ತಲುಪಿದಾನಂದರೆ ಅದರಲ್ಲಿ ನಂದು ಪಾಲಿದೆ ಆನಂದಪ್ಪ. ಅವನು ಸಂಬಂಧದಲ್ಲಿ ತಂಗಿ ಮಗ, ಆದರೆ ನಾನು ನನ್ನ ಸ್ವಂತ ಮಗನ ಥರ ಸಾಕ್ಬಿಟ್ಟೆ. ಆ ಭಾವನೆ ಇನ್ನೂ ನನ್ನಿಂದ ಹೋಗಿಲ್ಲ. ಅವನನ್ನು ಆ ಜಾಗದಲ್ಲಿ ನೋಡೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಆನಂದಪ್ಪ. ಅಂಥ ಕೆಟ್ಟ ಸ್ಥಿತಿಯಲ್ಲಿ ಅವನನ್ನು ಒಬ್ಬಂಟಿಯಾಗಿ ಬಿಡೋಕ್ಕೂ ಆಗಲಿಲ್ಲ. ಅಂಕಲ್, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಅಂಥವ್ರಿಗೆ ಕರುಣೆ ತೋರಿಸ್ಬಾರ್ದು. ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ ಅವ್ರಿಗೆ ಹೇಗೆ ಬದಲಾಗ್ತಾರೆ? ನಾನು ಏನು ಮಾಡಿದ್ರು ನಡೆಯುತ್ತೆ, ಯಾರಾದರೂ ಒಬ್ಬರು ನನ್ನ ಕಾಪಾಡ್ತಾರೆ ಅನ್ನೋ ಬಂಡ ಧೈರ್ಯ ಬಂದ್ಬಿಡುತ್ತೆ ಅವ್ರಿಗೆ. ಜೀವನ ಪರ್ಯಂತ ಬೇಡ, ಒಂದು ಸ್ವಲ್ಪ ದಿವಸ ಆದರೂ ಅವ್ರು ಜೈಲಲ್ಲಿದ್ದಿದ್ರೆ ನೋವೇನು ಅಂತ ಗೊತ್ತಾಗ್ತಾ ಇತ್ತು, ಅವಮಾನ ಅಂದ್ರೇನು ಅಂತ ಗೊತ್ತಾಗ್ತಾ ಇತ್ತು, ನಾನು ಏನು ಮಾಡಿದ್ರೆ ನಂಗೆ ಶಿಕ್ಷೆ ಆಗುತ್ತೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಎಂಥ ಅವಕಾಶ ಹಾಳು ಮಾಡ್ಬಿಟ್ರಲ್ಲ ಅಂಕಲ್. ಒಂದು ಲಾಸ್ಟ್ ಚಾನ್ಸ್ ಕೊಟ್ಟೆ ಆನಂದಪ್ಪ, ಬದಲಾಗ್ತಾನೇನೋ ಅಂತ. ಈಗಾಗಲೇ ಅವಮಾನದಲ್ಲಿ ಬೆಂದು ಹೋಗಿದ್ದಾನಲ್ವಾ. ಓಹೋ, ನೀವು ಅವನ್ನ ಬಿಡಿಸಿದ ತಕ್ಷಣ ಓಡ್ ಬಂದು ನಿಮ್ಮ ಕಾಲು ಹಿಡ್ಕೊಂಡು ತಪ್ಪಾಯ್ತು ಮಾವ ಅಂತ ಕೇಳಿರ್ಬೇಕಲ್ವಾ? ಅಂಕಲ್, ನೀವು ಹೇಳಿದ್ದು ಬೇರೆಯವ್ರಿಗೆ ಅಪ್ಲೈ ಆಗುತ್ತೆ, ಇವನಿಗೆ ಅಪ್ಲೈ ಆಗಲ್ಲ. ಇವನು ಮನುಷ್ಯ ಕುಲದವನೇ ಅಲ್ಲ, ಇವನೊಂಥರ ಡಿಫ್ರೆಂಟ್ ತಳಿ. ಈ ಹಳೆ ಕಾಲದಲ್ಲಿ ರಾಕ್ಷಸರು ಮನುಷ್ಯ ರೂಪದಲ್ಲಿ ಬರ್ತಿದ್ರು ಅಂತಿದ್ರಲ್ಲ, ಅದೇ ಥರ ಇವನು ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ಯಾವುದೇ ಕಾರಣಕ್ಕೂ ಇವನಿಗೆ ಬುದ್ಧಿ ಹೇಳಕ್ಕೆ ಹೋಗಬಾರ್ದು. ಇವನಿಗೆ ಬುದ್ಧಿ ಹೇಳೋದು ಒಂದೇ, ಹಾಗೆ ಗಿಣಿಪಾಠ ಹೇಳೋದು ಒಂದೇ. ಏನೂ ಪ್ರಯೋಜನ ಆಗಲ್ಲ, ಯಾವುದೇ ಕಾರಣಕ್ಕೂ ಇವನು ಬದಲಾಗಲ್ಲ. ಬರೆದಿಟ್ಕೊಂಬಿಡಿ, ಬಾಂಡ್ ಪೇಪರಲ್ಲಿ ಬರೆದಿಟ್ಕೊಳ್ಳಿ. ಅವ್ನು ಮತ್ತೆ ಏನಾದರೂ ಬಂದು ಯಾರಿಗಾದ್ರೂ ಏನಾದರೂ ತೊಂದರೆ ಕೊಟ್ಟರೆ ಆ ರಿಸ್ಕ್ ಯಾರು ತೊಗೊಳ್ತಾರೆ? ಅವ್ನು ಹೇಗೆ ಅಂದರೆ ಹುಚ್ಚನಾಯಿನ ಬೀದಿಲಿ ಬಿಟ್ಟ ಹಾಗೆ, ಯಾರಿಗೆ ಯಾವಾಗ ಏನು ಬೇಕಾದರೂ ಮಾಡ್ತಾನೆ, ಹೇಳೋಕ್ಕಾಗಲ್ಲ. ಅವನ ತಲೆಯಲ್ಲಿರೋದೆಲ್ಲ ಕೆಟ್ಟದೆ, ಒಂದು ಒಳ್ಳೇದಿಲ್ಲ. ಅಂಥವನು ಜೈಲಲ್ಲೇ ಬಿದ್ದಿರಬೇಕಿತ್ತು. ನೀವು ಯಾಕೆ ಅಂಕಲ್ ಬಿಡಿಸ್ಕೊಂಬಂದ್ರಿ? ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ಅಪರ್ಣ, ನೀನು ಹೇಳ್ತಿರೋದು ಸರಿಯಮ್ಮ. ಈ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋದಂಗೆ ಸಿಟ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ತುಂಬ ಮುಖಗಳನ್ನು ನೋಡಿರ್ತೀವಲ್ಲ, ಸಾಕಷ್ಟು ಅನುಭವಿಸ್ತಿರ್ತೀವಲ್ಲ, ಕ್ಷಮಿಸುವ ಗುಣ ಜಾಸ್ತಿ ಆಗ್ಬಿಡುತ್ತಮ್ಮ. ಅಂಕಲ್, ಅವನು ಬದಲಾಗೋದು ಕನಸಿನ ಮಾತು. ಅವನು ಸತ್ರು ಬದಲಾಗಲ್ಲ. ಅವನಿಗೆ ಬೇಕಾಗಿರೋದು ನಿಮ್ಮ ಕರುಣೆ ಅಲ್ಲ, ನಿಮ್ಮ ಸೈಲೆನ್ಸ್. ಅದನ್ನು ಯಾವ ಥರ ಯೂಸ್ ಮಾಡ್ಕೋತಾನೆ ಅಂತ ನೀವೇ ನೋಡ್ತಾ ಇರಿ. ನಿಮ್ಮ ಸೆಂಟಿಮೆಂಟ್ ನನಗೆ ಅರ್ಥ ಆಗುತ್ತೆ. ದಯವಿಟ್ಟು ಇನ್ಮೇಲೆ ಇಂಥ ಕೆಲಸ ಮಾಡೋಕ್ಕೆ ಮುಂಚೆ ಒಂದೇ ಒಂದು ಸಲ ನಮ್ಮನ್ನು ಯಾರನ್ನಾದರೂ ಕೇಳಿ. ಹೆಚ್ಚು ಕಮ್ಮಿ ಆದರೆ ನಾವೆಲ್ಲರೂ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿನಪ್ಪ. ಈ ಜಯದೇವನ ಆ ದಿಯಾನ ನೋಡೇ ಬಿಡ್ತೀನಿ, ನೋಡೇ ಬಿಡ್ತೀನಿ. ಇವನ್ನ ಒದ್ದು ಒಳಗಾಕ್ಸಿದ್ರು ಆ್ಯಟಿಟ್ಯೂಡ್ ಮಾತ್ರ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಇರು, ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಲೈಫ್ ಲಾಂಗ್ ನಿನ್ನ ಜೈಲಲ್ಲಿ ಬಿದ್ದಿರಬೇಕು. ಹಾಗೆ ಮಾಡ್ತೀನಿ. ದಿಯಾ, ಏನು ಮಾಡ್ತಿದ್ಯಾ ನೀನು? ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ನು ಸರಿ ಹೋಗ್ತಾನಾ? ಖಂಡಿತವಾಗ್ಲೂ ಇಲ್ಲ. ಅವ್ನು ಮತ್ತೆ ಬರ್ತಾನೆ, ಪದೇ ಪದೇ ನಿನಗೆ ತೊಂದರೆ ಕೊಡ್ತಾನೆ ಇರ್ತಾನೆ. ಅವನಂತೂ ಸುಮ್ಮನೆ ಕೂರಲ್ಲ. ನಿನ್ನ ಮಾನ ಮರ್ಯಾದೆಲ್ಲ ತೆಗಿತಾನೆ. ಅಕ್ಕಪಕ್ಕದ ಜನಗಳ ಮುಂದೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾನೆ, ನಿನ್ಗೆ ಇನ್ಸಲ್ಟ್ ಮಾಡ್ತಾನೆ. ಇಷ್ಟೆಲ್ಲ ಮಾಡಿರೋನ್ನ ಜೈಲೊಳಗಡೆ ಕೂರಿಸ್ಬಿಟ್ಟು ಆರಾಮಾಗಿರೋದಕ್ಕೆ ಬಿಡ್ತೀಯಾ? ಮತ್ತೇನು ಮಾಡು ಅಂತೀಯಾ? ಅವ್ನು ನಿನಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾನೆ ನೆನ್ಪು ಮಾಡ್ಕೊ.
ನೋಡವನ್ನ ಎಷ್ಟು ಕಂಫರ್ಟಬಲ್ ಆಗಿದ್ದಾನೆ ಅಂತ. ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ, ಗಿಲ್ಟ್ ಫೀಲ್ ಅಂತೂ ಇಲ್ಲವೇ ಇಲ್ಲ. ಅವನಿಗೇನೇ ಇದ್ರೂ ನಿನಗೆ ಬಂದು ತೊಂದರೆ ಕೊಡೋದು ಅಷ್ಟೇ ಅವನಿಗೆ ಗೊತ್ತಿರೋದು. ನೀನೇನು ಅನುಭವಿಸಿದ್ಯಲ್ಲ ಆ ಪೇಯ್ನ್ ಅವನಿಗೂ ಆಗಬೇಕು. ನೀನು ಅನುಭವಿಸಿರೋ ನರ್ಕ ಅವನು ಅನುಭವಿಸ್ಬೇಕು. ಆವಾಗಲೇ ಲೆಕ್ಕ ಎಲ್ಲ ಟ್ಯಾಲಿ ಆಗೋದು. ಬಟ್ ಹೇಗೆ? ಥಿಂಕ್ ಮಾಡು. ಅವನು ಹೊರಗಡೆ ಇದ್ದರೆ ಅವನಿಗೇನೂ ಕಷ್ಟ ಇಲ್ಲ ನಿನಗೇನೆ. ಅವ್ನು ಕೊಡೋ ಟಾರ್ಚರ್ನೆಲ್ಲ ಸಹಿಸ್ಕೊಂಡಿರ್ಬೇಕಷ್ಟೇ. ಅದ್ರ ಬದಲು ಅವ್ನು ನಿನ್ನ ಹತ್ರನೇ ಇದ್ದರೆ, ನಿನ್ನ ಸರ್ಕಲಲ್ಲೇ, ನಿನ್ನ ಸುತ್ತಮುತ್ತನೇ ಫ್ರೆಂಡ್ ಆಗಿನೋ ಬಾಡಿಗಾರ್ಡ್ ಆಗಿನೋ ಒಟ್ನಲ್ಲಿ ಏನೋ ಒಂದು ಅವ್ನು ನಿನ್ನ ಹತ್ರ ಇರಬೇಕಷ್ಟೇ. ಈ ರೀತಿ ಓಪನಾಗಿ ಗುದ್ದಾಡೋದ್ಕಿಂತ ಅದೇ ಸೇಫ್. ಶತ್ರು ದೂರ ಇದ್ದರೆ ಕಣ್ಣಿಡೋದು ತುಂಬ ಕಷ್ಟ. ಅದೇ ಹತ್ತಿರ ಇದ್ದರೆ ಅವ್ನ ಪ್ರತಿಯೊಂದು ಮೂಮೆಂಟು ನಮಗೆ ಕಾಣಿಸ್ತಾ ಇರುತ್ತೆ. ನಮ್ಮ ಕಣ್ಮುಂದೆ ಇದ್ದಂಗೂ ಆಗುತ್ತೆ. ಎಲ್ಲೋ ದೂರ ನಿಂತ್ಕೊಂಡು ನಿನ್ನ ವಿರುದ್ಧ ಪ್ಲ್ಯಾನ್ ಮಾಡೋದು ತಪ್ಪುತ್ತೆ. ಸೊ ನೀನು ಅವನನ್ನು ನಿನ್ನ ಹತ್ರನೇ ಇಟ್ಕೊ. ನಿನ್ನ ಗಂಡ ಆಗಿ ಅಲ್ಲ, ಗುಲಾಮನ್ ಥರ, ನೀನು ಸಾಕೋ ನಾಯಿ ಥರ ಅವನ ಜೊತೆಲೇ ಇದ್ಕೊಂಡು ಅವನ ಮೇಲೆ ರಿವೆಂಟ್ ತೀರಿಸ್ಕೊ. ಇಷ್ಟೇ ನೀನು ಮಾಡಬೇಕಾಗಿರೋದು. ಗುಡ್, ನೀನು ಹೇಳೋದು ಕರೆಕ್ಟಾಗೇ ಇದೆ. ಇವನಿಂದ ಅಷ್ಟು ಈಸಿಯಾಗಿ ಬಿಡಿಸ್ಕೊಳ್ಳೋದಕ್ಕಾಗಲ್ಲ. ಸ್ಲೋ ಪಾಯ್ಸನ್ ಥರ ವರ್ಕ್ ಮಾಡಬೇಕು. ಏನಾಗ್ತಿದೆ ಅಂತ ಅವನಿಗೆ ಗೊತ್ತಾಗಬಾರ್ದು, ಬಟ್ ಆಗೋದೆಲ್ಲ ಆಗಬೇಕು. ಎಸ್, ಇಷ್ಟೇ ನೀನು ಮಾಡಬೇಕಾಗಿರೋದು. ಕೆಸರಿನ ಜೊತೆ ಗುದ್ದಾಡಕ್ಕೆ ಹೋಗ್ಬಾರ್ದು, ನಾಜೂಕಾಗಿ ಜಾರ್ಕೋಬೇಕು. ಥ್ಯಾಂಕ್ ಯು. ಆಗ್ಲೇ ಡ್ರೆಸ್ ಚೇಂಜ್ ಬೇರೆ ಮಾಡ್ಕೊಂಡ್ಬಿಡ್ತೀರಾ? ವಾವ್, ಸಕ್ಕದಾಗಿ ಕಾಣ್ತಿದ್ರೆ ಇಬ್ರು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಪಪ್ಪ. ಸೂಪರ್ ಬಿಟ್ಟಿ. ನೀವು ಮತ್ತೆ ಚೀಟಿಂಗ್ ಮಾಡ್ತಾ ಇದ್ದೀರಾ ಅಲ್ವಾ? ಏನು ಚೀಟಿಂಗು? ಅವಳಿಗೆ ಮಾತ್ರ 12 ಡ್ರೆಸ್ಸಸ್ಸು, ನನಗೆ ಮಾತ್ರ 10 ಡ್ರೆಸ್ಸಸ್ಸಾ? ಮತ್ತೆ ಪ್ರೂವ್ ಆಯಿತು ನಿಮಗೆ ಇವಳು ಕಣ್ಣೇ ಇಷ್ಟ ಅಂತ. ಏಯ್, ಹಾಗೆಲ್ಲ ಅಲ್ಲ ಕಣೋ, ನಿನ್ನ ಸೈಜ್ಗೆ ಸಿಕ್ಕಿದ್ದೆ ಅಷ್ಟು. ನೋಡೋ, ಪಾರ್ಶಾಲಿಟಿ ಅಂತಲ್ಲ ಅಲ್ಲ ಕಣೋ. ಎಲ್ಲ ಗೊತ್ತು ಬಿಡಿ, ನಿಮಗೆ ಇವಳು ಕಣ್ಣೇ ಇಷ್ಟ ಅಂತ. ಅಪ್ಪು ಏನೋದು ಅವಳು ಇವಳು ಅಂತ ಅನ್ಕೊಂಡು, ಅವಳಿನ ಅಕ್ಕ ಕಣೋ, ಅಕ್ಕನೂ ಇಲ್ಲ ಮಿಂಚು ಅನ್ನೋ. ಓ, ಈಗ ಅದು ಇಂಪಾರ್ಟೆಂಟಾ? ಹೇ ಅಪ್ಪು, ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊತಿದ್ಯಾ? ಒಂದು ಕೆಲಸ ಮಾಡ್ತೀನಿ, ನನ್ನ ಹತ್ರ ಇರೋ ಒಂದು ಡ್ರೆಸ್ಸನ್ನು ನಿನಗೆ ಕೊಟ್ಬಿಡ್ತೀನಿ, ಅವಾಗೆಲ್ಲ ಈಕ್ವಲ್ ಆಗುತ್ತೆ. ನಾನು ಹುಡುಗಿ ಡ್ರೆಸ್ ಹಾಕೋಬೇಕಾ? ಮತ್ತಿನ್ನೇನೋ ಮಾಡಲಿ, ಇಷ್ಟೊಂದು ಬೇಜಾರು ಮಾಡ್ಕೊತಿದ್ಯಲ್ಲ. ನಾನು ನಿನ್ನ ಕೇಳಿದ್ನ, ನನ್ನ ಪಪ್ಪನ ಕೇಳಿದ್ದು. ನೀನು ಯಾಕೆ ಅಡ್ಡ ಬರ್ತೀಯಾ? ಏನು ನನ್ನ ಟೀಸ್ ಬರ್ತಾ ಇದೆಯಾ? ಏನು ಟೀಸು? ಏನಾದ್ರು ಮಾಡ್ಕೊಂಡು ಹೋಗೋ. ಏ ಅದೇ ಮಿಂಚು